ಸ್ವಿಚ್ ಆನ್ ಮಾಡ್ತಿದ್ದಂಗೆ ಇದು ಆಟೋಮೆಟಿಕ್ ತಾಳುತ್ತೆ. ಆಟೋಮೆಟಿಕ್ ಅಂದ್ರೆ ಇದು ಬಂದು ಯಾವ ಥರ ಅಂದರೆ ನಿಮಗೆ ಇದು ಟ್ರೀಟ್ಮೆಂಟ್ ವಾಟರ್ ಟ್ಯಾಂಕು, ಅದು ರಾ ವಾಟರ್ ಟ್ಯಾಂಕು. ಓಕೆನಾ? ಆ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕಲ್ಲಿ ಏನು ನೀರು ಬಾಟಮ್ ಲೆವೆಲ್ಗೆ ಬರ್ತಿದ್ದಂಗೆ ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ. ಆ ಥರ ಸೆನ್ಸರ್ ಇದು ಮಾಡಿದ್ದೀವಿ. ಇದಕ್ಕೆ ಬಂದು ನೀರು ಈ ಲೆವೆಲ್ ಫಿಲ್ ಆಗಿದ್ದಂಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಥರ ಇದು ಮಾಡಿದ್ದೀವಿ. ಇದು ಬಂದು ಆಟೋಮೆಟಿಕಲಿ ರನ್ನಿಂಗ್ ಇರುತ್ತೆ ಫಿಲ್ಟ್ರೇಷನ್ ಎಲ್ಲ ಆಗಿ. ಓಕೆನಾ? ನೀವೇನು ಮಾಡಬೇಕು, ಡೈಲಿ ಬ್ಯಾಕ್ ವಾಶ್ ಮಾಡಬೇಕು ಫಿಲ್ಟರ್ನ. ಯಾವ ಥರ ಅಂದರೆ ನೋಡಿ, ಬಟನ್ ಇದೆಯಲ್ಲ, ಇದು ಬಂದು ಈಗ ಏನಾಗುತ್ತೆ ಮ್ಯಾನ್ಯಲ್ ಮೂಡಿಗೆ ಬರುತ್ತೆ. ಯಾಕೆಂದರೆ ಆಟೋ ಮೂಡಲ್ಲಿ ನಾವು ಬ್ಯಾಕ್ ವಾಶ್ ಮಾಡೋಕ್ಕಾಗಲ್ಲ, ಹೈ ಪ್ರೆಷರ್ ಪಂಪ್ ಆನ್ ಆಗಿಬಿಡುತ್ತೆ. ಓಕೆನಾ? ಅದಕ್ಕೋಸ್ಕರ ಮ್ಯಾನ್ಯಲ್ ಮೂಡಿಗೆ ಹಾಕೊಂಡ್ಮೇಲೆ ನೋಡಿ ಇದಕ್ಕೆಲ್ಲ ಇದು ಈಗ ಫಿಲ್ಟರ್ ಅಲ್ಲಿ ಇದೆ. ಇದು ಬಂದು ಸ್ಯಾಂಡು ಮತ್ತೆ ಕಾರ್ಬನ್ ಮೀಡಿಯಾ. ಓಕೆನಾ? ಇದು ಬಂದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಡಸ್ಟ್ ಪಾರ್ಟಿಕಲ್ಸ್ ಮತ್ತೆ ನೀರಲ್ಲಿ ಸ್ಮೆಲ್ ಇರುತ್ತಲ್ಲ, ಅದು ಅವಾಯ್ಡ್ ಮಾಡಕ್ಕೆ ಇದು ಹಾಕೋದು ನಾವು. ಓಕೆನಾ? ಇದನ್ನ ನೀವು ಎರಡನೇದಕ್ಕೆ ಹಾಕ್ಬೇಕು. ಫಸ್ಟ್ನೇದು ಬಂದು ಫಿಲ್ಟ್ರೇಷನ್. ಓಕೆನಾ? ಇದೇನು ಮಾಡಂಗಿಲ್ಲ ನೀವು. ಎರಡನೇದಕ್ಕೆ ಹಾಕ್ಬೇಕು ಬ್ಯಾಕ್ ವಾಶ್ ಹಾಕ್ಬೇಕು. ನೋಡಿ RWP ಇದನ್ನ ಸಿಂಗಲ್ ಪ್ರೆಸ್ಸು ಮಿಷಿನ್ ಆನ್ ಆಯಿತು. ಓಕೆನಾ? ಇದನ್ನ ನೀವು ಡೈಲಿ ಮಾಡಿದ್ರು ಓಕೆನೆ. ನಿಮಗೆ ಒಂದು ಟ್ಯಾಂಕ್ ಅಂದರೆ ನಿಮ್ಗೆ ಎಷ್ಟು ಜನ ಇದೆ ಮನೆಯಲ್ಲಿ? ಒಂದು 45 ಕ್ಯಾನಾ? 50 ಕ್ಯಾನ್ ಅಂದರೆ ಇದು ಸಾಕು. ಓಕೆ, ಆಯಿತು. ಡೈಲಿ ಮಾಡಿ ಒಳ್ಳೇದೇನೆ. ಇದು 5 ನಿಮಿಷ ಡೈಲಿ. ಬೆಳಗ್ಗೆ ಬಂದು ಮಿಷಿನ್ ಆನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಮಾಡಬೇಕು. ಇದನ್ನ ಮಾಡೋದು, ಮಿಷಿನ್ ಆನ್ ಮಾಡಿ ಮ್ಯಾನ್ಯಲ್ ಮೂಡ್ಗೆ ಹಾಕೊಂಡು ಫಸ್ಟ್ ಇದನ್ನು ಮಾಡಬೇಕು. ಇದು 5 ನಿಮಿಷ. ಓಕೆನಾ? ಇದು 5 ನಿಮಿಷ ಆದಮೇಲೆ ತಿರುಗಿ ಇಲ್ಲಿದೆ ನೋಡಿ ಬಟನ್, ಆಫ್ ಆಯಿತು. ಆಫ್ ಮಾಡಿಬಿಟ್ಟು ಇದಕ್ಕಾಗಿ ಮೂರನೇದಕ್ಕೆ ಹಾಕಬೇಕು. ಮೂರನೇದು ಬಂದು ರಿನ್ಸು. ಬ್ಯಾಕ್ ವಾಶ್ ಏನು ಮಾಡುತ್ತೆ ಅಂದರೆ ಇದ್ರಲ್ಲಿ ಇರೋತ್ತಲ್ಲ ಗಲೀಜು ಈಚೆಗೆ ಹಾಕುತ್ತೆ. ರಿನ್ಸ್ ಏನು ಮಾಡುತ್ತೆ ಅಂದರೆ ಮೀಡಿಯಾನ ವಾಶ್ ಮಾಡುತ್ತೆ ತಿರ್ಗಾ. ಓಕೆನಾ? ಅದಕ್ಕೆ ಮೂರನೇದಕ್ಕೆ ಹಾಕಬೇಕು ನೀವು. ಮೂರನೇದಾದ್ಮೇಲೆ ತಿರ್ಗಾ ಇದೇ ಬಟನ್ ಮುಗ್ತದ್ದು, RWP. ಓಕೆನಾ? ಬೇರೆ ಏನು ಮುಕ್ಕಂಗಿಲ್ಲ, ಅದೊಂದೇ ಬಟನ್. ಆ ಬಟನ್ ಲಾಂಗ್ ಪ್ರೆಸ್ ಮಾಡಂಗಿಲ್ಲ, ಸಿಂಪಲ್ ಪ್ರೆಸ್ ಅಷ್ಟೇ ಅದು. ಓಕೆನಾ? ಇದು ಬಂದು 5 ನಿಮಿಷ ರಿನ್ಸು. ಇದು 5 ನಿಮಿಷ ಆದ್ಮೇಲೆ ಏನು ಮಾಡ್ಬೇಕು ನೀವು, ಇಷ್ಟೇ ಆಯ್ತಾ? ಆಮೇಲೆ ಇದನ್ನ ಇದು ಮಾಡಬೇಕು. ಓಕೆನಾ? ಡ್ರಮ್ ಇದೆ ತಳಿ, ಇದು ಡ್ರಮ್ ಎತ್ಕೊಳ್ಳಿ. ಡ್ರಮ್ ಎತ್ತಳೆ ನೀರಿರೋ ಚೆಲ್ಬಿಡಿ, ಇದರಲ್ಲಿ ಚೆಲ್ಬಿಡಿ, ಎಲ್ಲ ಚೆಲ್ಬಿಡಿ. ಜಾಸ್ತಿ ಇದೆ ನೀರು, ಚೆಲ್ಬಿಡಿ, ಎಲ್ಲ ಚೆಲ್ಬಿಡಿ. ಓಕೆನಾ? ನೋಡಿ ಇದಾಯ್ತಾ? ಇದು ಮೊದಲನೇದು. ಆಮೇಲೆ ಫಿಲ್ಟ್ರೇಷನ್ ಹಾಕ್ತೀರ ನೀವು. ಫಿಲ್ಟ್ರೇಷನ್ ಅಂದ್ರೆ ಏನು ಅಂದರೆ ಇದು ಫಿಲ್ಟರ್ ಆಗಿ ನೀರು ಹೋಯ್ತಾ ಇರುತ್ತೆ ಅಷ್ಟೇನಾ? ಇದು ಆಮೇಲೆ ಇದನ್ನ ನೀವು ಸಾಫ್ಟ್ನರು ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಬೋರ್ ವಾಟರ್, ಹಾರ್ಡ್ ವಾಟರ್ ಇರುತ್ತಲ್ಲ, ಅದನ್ನ ಸಾಫ್ಟ್ ಮಾಡೋದಕ್ಕೆ, ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ರಿಮೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಓಕೆನಾ? ಇದನ್ನು ನೀವು ಇದನ್ನ ಬಂದು ನೀವು 3 ದಿನಕ್ಕೆ ಒಂದ್ಸತಿ, ಇದೊಂದು ಮಾತ್ರ ಇದು ಡೈಲಿ, ಇದು 3 ದಿನಕ್ಕೆ ಒಂದ್ಸತಿ ಮಾಡಿ. ಇದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಹಿಂದೆ ಇದೆ ನೋಡಿ ವಾಲಿದು. ಫಸ್ಟ್ ಈ ವಾಲ್ನ ಆನ್ ಮಾಡ್ಕೋಬೇಕು. ಓಕೆನಾ? ಆನ್ ಮಾಡ್ಕೊಂಡ್ಮೇಲೆ ಇದನ್ನ ನೀವು ಬ್ಯಾಕ್ ವಾಶ್ಗೆ ಹಾಕ್ಬೇಕು, ರೀಜನರೇಷನ್ಗೆ ಹಾಕ್ಬೇಕು. ರೀಜನರೇಷನ್ ಬಂದು ಇದೇನು ಮಾಡುತ್ತೆ, ಇದು ಯಾವ ಥರ ಪ್ರೊಸೆಸ್ ಅಂದರೆ ಇದರೊಳಗೆ ಸಾಲ್ಟ್ ವಾಟರ್ ಇರುತ್ತೆ. ಸಾಲ್ಟ್ ವಾಟರ್ ಅಂದರೆ ಉಪ್ಪು ನೀರನ್ನ ಇದು ಎಳ್ಕೊಳ್ಳುತ್ತೆ. ಏನು ಕೇಳ್ಕೊಳ್ಳುತ್ತೆ ಅಂದರೆ ರೆಸಿನ್ನ ಯಾವುದೇ ಕೆಮಿಕಲಿಂದ ವಾಶ್ ಮಾಡೋಕ್ಕಾಗಲ್ಲ. ಈಗ ಅದು 10,000 ಲೀಟ್ರು ಮ್ಯಾಕ್ಸಿಮಮ್ ಹೇಳೋದು. 10,000 ಲೀಟರ್ ಅದು ಕೆಪಾಸಿಟಿ ಅಂದರೆ 10,000 ಲೀಟರ್ ಆದಮೇಲೆ ಏನಾಗುತ್ತೆ, ನಿಮಗೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ನಾವು ರೀಜನರೇಷನ್ ಮಾಡಿದಾಗ ಅದು ತಿರ್ಗಾ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಓಕೆನಾ? ನೀವು ವಾಟರ್ ಸಾಫ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ, ರೀಜನರೇಷನ್ ಮಾಡ್ತದೆ. ಓಕೆನಾ? ಇದು ಬಂದು 3 ದಿನಕ್ಕೆ ಒಂದ್ಸತಿ ಮಾಡಿ ಇದನ್ನ. ಓಕೆನಾ? ರೀಜನರೇಷನ್ಗೆ ಹಾಕಿದ್ಮೇಲೆ ಇದೇ ಪಂಪು ಇದೇನು ಮಾಡುತ್ತೆ, ಎಳ್ಕೊತಾ ಇದೆ ನೋಡಿ. ಪೈಪಲ್ಲಿ ಎಳ್ಕೊಳುತ್ತಲ್ಲ, ಈ ಥರ ಎಳ್ಕೊಳ್ಳುತ್ತೆ. ಇದು ಬಂದು ಯಾವ ಥರ ಅಂದರೆ ನೋಡಿ, ಈಗ ಇಲ್ಲಿಂದ ಇಲ್ಲಿ ಗಂಟೆ ನೀರು ಯಾವಾಗ ಇರಬೇಕು, ಇಷ್ಟು ಬಾಟಮ್ ಸಾಲ್ಟ್ ಇರಬೇಕು. ನೀರು ಮಿನಿಮಮ್ ಇಷ್ಟು ಇರಬೇಕು, ಎನಿ ಟೈಮ್ ಇರಬೇಕು. ಈ ನೀರು 10 ನಿಮಿಷ ಅದು ಎಳ್ಕೋಬೇಕು. 10 ನಿಮಿಷ ಎಳ್ಕೊಂಡ್ರೆ ಫುಲ್ ಆಗುತ್ತೆ. ಇದು 10 ನಿಮಿಷ ಮಿನಿಮಮ್, ಮ್ಯಾಕ್ಸಿಮಮ್ 10 ನಿಮಿಷ ಬಿಡಬೇಕು ರೀಜನರೇಷನಲ್ಲಿ. ಅದಾದಮೇಲೆ 10 ನಿಮಿಷ ಆದಮೇಲೆ ಇದು ನಂಬಿಕೆ. ಇದಾದ್ಮೇಲೆ ತಿರ್ಗಾ ಇದನ್ನೆತ್ತಿ ರಿನ್ಸ್ಗೆ ಹಾಕಿ. ಏನು ಅಂದರೆ ಈಗ ಸಾಲ್ಟ್ ನೀರೆಲ್ಲ ಎಳ್ಕೊಂಡಿರುತ್ತೆ, ವಾಶ್ ಆಗಿರುತ್ತೆ. ಆ ಸಾಲ್ಟ್ ವಾಟ್ರನ್ನ ರಿಟರ್ನ್ ಕಳಿಸ್ಬೇಕಲ್ಲ, ಇದರಲ್ಲಿರೋ ಸಾಲ್ಟ್ ವಾಟ್ರನ್ನ ಈಚೆ ಕಳಿಸಿ, ರೆಸಿನ್ ಇರುತ್ತಲ್ಲ ಇದ್ರೊಳಗೆ, ಮೀಡಿಯಾ ವಾಶ್ ಆಗಬೇಕಲ್ಲ, ಅದಕ್ಕೆ ನಾವು ರಿನ್ಸ್ಗೆ ಹಾಕ್ತೀವಿ ಮೂರನೇದಕ್ಕೆ. ಓಕೆನಾ? ರಿನ್ಸ್ಗೆ ಹಾಕ್ಬಿಟ್ಟು ತಿರ್ಗಾ RWP ಪಂಪ್ ಆನ್ ಮಾಡಿ. ಓಕೆನಾ? ಇದು ಬಂದು 15 ನಿಮಿಷ
ಇದು 10 ನಿಮಿಷ ಇದು 15 ನಿಮಿಷ. ಈ ಪ್ರೊಸೆಸ್ 3 ದಿನಕ್ಕೊಂದ್ಸತಿ 25 ನಿಮಿಷ ಆಗುತ್ತೆ. ಅಂದರೆ ಡೈಲಿ ಮಾಡಿ ಇದನ್ನ, ಓಕೆನಾ? 3 ದಿನಕ್ಕೊಂದ್ಸತಿ, ವಾರಕ್ಕೆ 2 ಟೈಮ್ ಮಾಡಿ ಸಾಕು ಇದನ್ನ. ವಾರಕ್ಕೆ 2 ದಿನ, 3 ದಿನ 4 ದಿನ ಬಿಟ್ಟರು ಆಗುತ್ತೆ. 3 ದಿನ 4 ದಿನದಲ್ಲಿ ಮಾಡಬೇಕು. ವಾರಕ್ಕೊಂದು 2 ಸತಿ ಮಾಡಿ, ಓಕೆನಾ? ಈ ಥರ ಇದು 15 ನಿಮಿಷ ಆದಮೇಲೆ ಗಮನಿಸಿ, ಓಕೆನಾ? ತಿರುಗಿ ಇದನ್ನ ಏನು ಮಾಡಬೇಕು, ಸರ್ವಿಸ್ ಮೋಡ್ಗೆ ಹಾಕ್ಬೇಕು. ಇದು ಬಂದು ಫಿಲ್ಟರ್ ಮೋಡ್ಗೆ ಹಾಕ್ತೀವಿ, ಇದನ್ನ ಸರ್ವಿಸ್ ಮೋಡ್ಗೆ ಹಾಕ್ಬೇಕು. ಇದು ಸರ್ವಿಸ್ ಮೋಡನ್ನ ವಾಟರ್ ಬಂದು ಪ್ಯೂರ್ ಆಗಿ ಔಟ್ಸೈಡ್ ಬರುತ್ತೆ ಅಂತ. ಈಗ ಸಾಲ್ಟ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ರಿಮೂವ್ ಆಗಿ ಔಟ್ಸೈಡ್ ಬರುತ್ತೆ ವಾಟರ್, ಓಕೆನಾ? ಅದಾದ್ಮೇಲೆ ನೋಡಿ, ಇವೆರಡು ಬಂದು ನಿಮಗೆ ಈಗ ಅವೆರಡು ಬೆಸ್ಟ್ ಇರುತ್ತೆ. ನೀವು ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಬ್ಯಾಕ್ ವಾಶ್ ಮಾಡೋಕ್ಕಾಗಿಲ್ಲ, ಆ ಥರ ಮಾಡಲೇಬೇಕು. ಆ ಟೈಮ್ ಆಗಿಲ್ಲ ಅಂದಾಗ ಏನಾಗುತ್ತೆ, ಅದರಲ್ಲಿರೋ ಡಸ್ಟ್ ಎಲ್ಲ ಬಂದು ಇದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದನ್ನ ನೀವು ತೆಗೆದ್ರೆ ಬರುತ್ತಿದ್ದು ಹಿಂಗೆ, ಓಕೆನಾ? ನೋಡಿ ಬಂತು, ಈ ಥರ ಇದು ಇಷ್ಟೇ, ಹ್ಯಾಂಗ್ ಟೈಟ್ ಅಷ್ಟೇ. ಇದು ಜಾಸ್ತಿ ರಫ್ ಆಗು ಮಾಡೋಂಗಿಲ್ಲ ನೀವು, ಓಕೆನಾ? ಇದರೊಳಗೆ ಉಂಡಿರುತ್ತೆ, ಅಂದರೆ ಕಾಟ್ರೇಜ್ ಇರುತ್ತೆ, ಕಾಟ್ರೇಜು. ಅದನ್ನ ನೀವು ತೆಗೆದ್ಬಿಟ್ಟು ವಾಶ್ ಮಾಡಿ ತಿರ್ಗಾ ಹಾಕ್ಬೇಕು, ಓಕೆನಾ? ಅದನ್ನ ಫುಲ್ ಹೋಗ್ಬಿಟ್ಟಿದ್ರೆ ಮೀಡಿಯಮ್ ಆಗಿದ್ರೆ ವಾಶ್ ಮಾಡಾಕಿ ತಿಂಗಳಿಗೊಂದ್ಸತಿ, ಓಕೆನಾ? ತಿಂಗಳಿಗೊಂದ್ಸತಿ ವಾಶ್ ಮಾಡಾಕಿ. ಅದು ಮೀಡಿಯಂ ರೇಂಜ್ಗಿಲ್ಲ, ಫುಲ್ ಹೋಗ್ಬಿಟ್ಟಿದೆ ಅಂದರೆ ಹೊಸದು ಕೊಡ್ತಾರೆ, ಹೊಸದಿರುತ್ತೆ, ಇಸ್ಕೊಂಡು ಹೊಸದು ಹಾಕೋಬೇಕು ಎರಡನ್ನು. ಅಂದರೆ ಇದನ್ನ ವಾಶ್ ಮಾಡಿ ಇದಕ್ಕೆ ಹಾಕಿ, ಇದಕ್ಕೆ ಹೊಸದು ಹಾಕಿ, ಓಕೆನಾ? ಒಂದು ಫಿಲ್ಟ್ರ್ ಮಾತ್ರ ತಿಂಗಳಿಗೆ ಒಂದೊಂದು ಮಾಡಿ, ಏನಾಗಲ್ಲ. ಇದರಲ್ಲಿ ಇರುತ್ತಲ್ಲ, ಯಾಕೆಂದರೆ ನಿಮ್ಗೆ ನೀರು ಜಾಸ್ತಿ ಯೂಸ್ ಆಗುತ್ತೆ ಕ್ಯಾನ್ಗಳು. ಇದರಲ್ಲಿರೋದು ಒಂದನ್ನ ವಾಶ್ ಮಾಡಿ ಇದಕ್ಕೆ ಹಾಕಿ, ಇದರಲ್ಲಿ ಇರೋದನ್ನ ಬಿಸಾಕಿ, ಓಕೆನಾ? ಒಂದು ಹೊಸದು ಹಾಕಿ, ಇದಕ್ಕೆ ಹೊಸದು ಹಾಕಿ, ಓಕೆನಾ? ಈ ಥರ ಇದು. ಇದಾದ್ಮೇಲೆ ನೋಡಿ, ಇದು 5 ಪ್ರೆಸರ್ ಪಂಪು. ಇದು ಬಂದು ಏನಕ್ಕೆ ಅಂದರೆ ಮೆಮ್ರಿನ್ಗೆ ಬೂಸ್ಟ್ ಮಾಡೋದಕ್ಕೆ ಹಾಕ್ತೀವಿ ನಾವು. ಪ್ರೆಸರ್ ವಾಟರ್ ಹೋಗುತ್ತೆ, ಅವು ಮೆಮ್ರಿನು ಅಂದರೆ ಸಾಲ್ಟ್ ವಾಟರ್ನ ಸ್ವೀಟ್ ವಾಟರ್ ಮಾಡೋದು. ನಮ್ಗೆ ಬಂದು ಆ ಸಾಲ್ಟ್ ವಾಟ್ರು ಅದನ್ನು ಸ್ವೀಟ್ ಮಾಡೋದು ಅದೇ, ಓಕೆನಾ? ಅದರಿಂದ ಇದು ಟ್ರೀಟ್ಮೆಂಟ್ ಟ್ಯಾಂಕು ಹೋಗುತ್ತೆ. ಇದು ಬಂದು ಆಟ ಕಟ್ ಸಿಗುತ್ತೆ, ಓಕೆನಾ? ಇದು ಬಂದು ನೀವು ಬ್ಯಾಕ್ ವಾಶ್ ಮಾಡಲೇಬೇಕು, ಇಲ್ಲಾಂದರೆ ಅವು ಮೆಮ್ರಿನ್ಗಳು ಡ್ಯಾಮೇಜ್ ಆಯ್ತವೆ. ಮೆಮ್ರಿನ್ ಹೊಂಟೋಯ್ತವೆ, ಡಸ್ಟ್ ಹೋಗ್ಬಿಟ್ರೆ ಮೆಮ್ರಿನ್ ಹೊಂಟೋಯ್ತವೆ. ಇವು ಅಷ್ಟೇ, ಎಷ್ಟು ತಡಿಬೇಕು ಅಷ್ಟೇ ತಡೆಯೋದು. ಅದು ಮಿಕ್ಕೋದ್ರೆ ಮೆಮ್ರಿನ್ ಹೋಗ್ಬಿಡ್ತವೆ, ಓಕೆನಾ? ಅದಕ್ಕೋಸ್ಕರ ಇದು ಮಾಡ್ತಾರೆ, ಬ್ಯಾಕ್ ವಾಶ್ ಮಾಡಲೇಬೇಕು. ವಾರದಾಗೆ ಯಾವಾಗ ಬರ್ತೀವಿ ಬರ್ತೀವಿ, ಅವಾಗ ಬಂದ ಹೇಳ್ಕೊಡ್ತೀವಿ ಇನ್ನೊಂದ್ಸತಿ. ಈಗ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ. ನನಗೆ ಕ್ಯಾನ್ಸರ್ ಜಾಸ್ತಿ, ಇದ್ರ ಮ್ಯಾಗ ಗಮನ ಇರಲ್ಲ, ಅವ್ರಿಗಿನ್ನ ಜಾಸ್ತಿ ಆಯ್ತಾ? ಆಮೇಲೆ ನೋಡಿ, ಇದೆಲ್ಲ ಆದ್ಮೇಲೆ ಬ್ಯಾಕ್ ವಾಶ್ ಎಲ್ಲ ಆದ್ಮೇಲೆ ಈ ಬಟನ್ ಫುಲ್ ಪ್ರೆಸ್ಸು. ಇದೇನಾಗುತ್ತೆ, ಆಟೋ ಮುಡುಗ್ ಬೀಳುತ್ತೆ. ಆಟೋ ಮುಡುಗ್ ಬಿದ್ದಾಗ ಮುಗೀತು ನಿಮ್ದು ಕೆಲಸ. ಅದೇ ಆಟೋಮೆಟಿಕ್ ತುಂಬಿದ್ಮೇಲೆ ಆಫ್ ಆಗುತ್ತೆ. ಅದ್ರಲ್ಲಿ ನೀರಿಲ್ವಾ, ಅದ್ರಲ್ಲಿ ನೀರಿಲ್ಲ. ऑटो में कौन सा दबाने पर रहेगा? सर ये मूड बटन है, मूड बटन. ಈಗ ये ऑटो मोड है, ओके. ये मैनुअल मोड है, मैनुअल हो गया, ठीक है? एक ही प्रेस, सिंपल टच. हाँ, ये सिंपल टच कर दो, ऑटो. 1 मिनट, ऑटो में आ रहा. हाँ, फिर एक बार प्रेस किया तो मैनुअल में आ रहा. ये बैक वॉश टाइम को मैनुअल है. ओके. इधर का क्या काम? इधर काम नहीं है तुमको, कुछ भी काम नहीं है ना? नहीं, ये सेटिंग का ऑप्शन है. ओके 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 ओके. अभी ऑटो में रहे तो ऑटोमेटिक फुल हो गया तो कट होता है, ऑटोमेटिक कट हो. हाँ. ये टैंक ये टैंक है, हाँ. इसे पिन आपको ऑटोमेटिक बंद हो रहा है. ओके. ये टैंक फुल डाउन से आ रहा, डाउन हुआ तो हाँ. बॉटम से ये कनेक्ट कर दिया, हाँ. इसके पास आता है, ये टैंक में ऑटोमेटिक बंद हो गया. ड्राई पंप रन हो तो मशीन प्रॉब्लम आ रहा है. हाँ 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 इसी प्रॉब्लम से. हाँ, ओके ओके. ड्राई खत्म हो गया तो प्रॉब्लम हो जा. हाँ तो फिर ये भी ऑफ होना है ना? हाँ ठीक है. पानी नहीं तो इधर ऑफ होता है ना? वीडियो